Audio Jungle. Audio Jungle. ನೋಡಿ ಎಲ್ಲರೂ ನೋಡೇ ಇರ್ತೀರ. ಇವತ್ತು SSLC ಪರೀಕ್ಷೆ ಎಕ್ಸಾಮ್ ರಿಸಲ್ಟ್ ಬಂದಿದೆ. ನೋಡಿ ಎಷ್ಟು ಮಕ್ಕಳು ಪಾಸಾಗಿದೆ. ತುಂಬಾ ಖುಷಿಯಾಗುತ್ತೆ. ಅವ್ರ ಅಪ್ಪ ಅಮ್ಮನಿಗೆ ಎಷ್ಟು ಖುಷಿನೋ ಅಷ್ಟೇ ರಾಜ್ಯಕ್ಕೆ ದೇಶಕ್ಕೆಲ್ಲ ಖುಷಿಯಾಗುತ್ತೆ. ನೋಡಿ ಎಷ್ಟು ಮಾರ್ಕ್ಸ್ ತೆಗೆದು 625ಕ್ಕೆ 625 ಅಂದರೆ ಅವರು ಡಾಕ್ಟ್ರು ಅದು ಇದು ನೀಟು ಏನೇನೋ ಆಗಬೇಕು ಅಂತ ಹೇಳ್ತಾರೆ. ನನ್ನ ಮಗಳು ಹಿಂಸೆ ಕೊಡ್ತಾ ಇದ್ದಾಳೆ. ನೋಡು ಎಷ್ಟು ಚೆನ್ನಾಗಿ ಓದಿದ್ದಾರೆ. ಇದು ಮಕ್ಕಳಲ್ಲ, ಅಪ್ಪ ಅಮ್ಮನಿಗೆ ಬರೋ ಕ್ರೆಡಿಟ್ ಇದು. ಎಲ್ಲ ಮಕ್ಕಳು ಇದೇ ಥರ ಓದಬೇಕು, ಇದೇ ಥರ ಟಾಪರ್ ಆಗಬೇಕು. ಒಳ್ಳೆ ಟೀಚರ್ಸು, ಮೇನ್ ಒಳ್ಳೆ ಟೀಚರ್ಸ್ ಸಿಗಬೇಕು. ಟೀಚರಿಂದನೇ ಆ ಮಕ್ಕಳು ಒಳ್ಳೆಯದು ಕಲಿಯೋದಕ್ಕೆ ಸಾಧ್ಯ ಆಗೋದು. ಒಳ್ಳೆ ಟೀಚರಿಂದ ಒಳ್ಳೆ ವಿದ್ಯೆ ಬರುತ್ತೆ, ಒಳ್ಳೆ ಸಂಸ್ಕೃತಿ ಬರುತ್ತೆ, ಸಂಸ್ಕಾರ ಬರುತ್ತೆ. ಎಲ್ಲರೂ ಇದೇ ಥರ ಮಕ್ಕಳನ್ನ ಓದಿಸ್ಬೇಕು. ಎಲ್ರಿಗೂ ಆಸೆ ಇರುತ್ತೆ. ಅಪ್ಪ ಅಮ್ಮನಿಗಂತೂ ತುಂಬಾ ಆಸೆ ಇರುತ್ತೆ. ನನಗಂತೂ ಅದರಲ್ಲಿ ದುರಾಸೆ, ಜಾಸ್ತಿ ಮಾರ್ಕ್ಸ್ ತರಬೇಕು ನನ್ನ ಮಗಳು ಅಂತ. ಎಲ್ರೂ ಇದೇ ಥರ ಓದ್ರಿ. ಇದೇ ಥರ ನೋಡಿ ಮುಂದೇನೋ ಫಲಿತಾಂಶದ್ದು ಬರುತ್ತೆ. ನೋಡಿ 6 ಸರ್ಕಾರಿ ಶಾಲೆಗಳು 30 ಅನುದಾನಿತ ಶಾಲೆಗಳು ಎಲ್ಲರ ಅವರು ಚೆನ್ನಾಗಿ ಓದಿಸಿಲ್ವಂತೆ. ಆ ಕಡೆ ಎಲ್ಲ ಒಂದೊಂದು ಶಾಲೆಯಲ್ಲಿ ಏನೂ ಫಲಿತಾಂಶನೇ ಬಂದಿಲ್ಲ, ವೇಸ್ಟು ಆ ಥರ ಮಾಡಿದ್ದಾರೆ. ಆ ಥರ ಎಲ್ಲೂ ಆಗಬಾರ್ದು. ಕೊಟ್ಟಿತ್ತು ಆ್ಯಂಡ್ ಈ ಸಲ ತೆಗಿಲೇಬೇಕು ಅನ್ನೋ ಹಾರ್ಡ್ ವರ್ಕ್ ನಾನು ಮಾಡಿದೆ. ಆ್ಯಂಡ್ ಟಿಲ್ ಮೈ ನೈಟ್ ಎಷ್ಟೊತ್ತಾದರೂ ನಾನು ಓದೇ ಮಾಡ್ಕೋತಿದ್ದೆ. ಮೈ ಸ್ಯಾಟಿಸ್ಫ್ಯಾಕ್ಷನ್ ಇರೋ ತನಕ ನಾನು ಓದ್ತಾ ಇದ್ದೆ. ಆ್ಯಂಡ್ ಅದೇ ನನ್ನ ಹಾರ್ಡ್ ವರ್ಕ್ ಎಲ್ಲ ಇದಕ್ಕೋಸ್ಕರ ಕಾಣ್ತು. ಇಲ್ಲ, ನಾನು ಟ್ಯೂಷನ್ಗೆ ಹೋಗಲಿಲ್ಲ. ಬಿಕಾಸ್ ನಾನು ಫಸ್ಟಿಂದನೂ ಅಭ್ಯಾಸ ಇರಲಿಲ್ಲ ನಾನು ಟ್ಯೂಷನ್ಗೆ ಹೋಗಿ. ಇಟ್ ಮೈಟ್ ಸ್ಟ್ರೆಸ್ ಮೀ ಅಂತ ನಾನು ಅವಾಯ್ಡ್ ಮಾಡಿದೆ. ಆ್ಯಂಡ್ ಟೀಚರ್ಸ್ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ರು. ಅವರು ಟ್ಯೂಷನ್ಸ್ ಏನು ನಿನಗೆ ಅವಶ್ಯಕತೆ ಇಲ್ಲ, ಇಫ್ ಯು ಓನ್ ಹಾರ್ಡ್ ವರ್ಕ್ ಇದ್ದರೆ ಖಂಡಿತ ಅಚೀವ್ ಮಾಡ್ಬೋದು, ಟ್ಯೂಷನ್ ಅವಶ್ಯಕತೆ ಇಲ್ಲ ಅಂತಲೇ ಹೇಳಿದರು. ಸೊ ನನಗೂ ಹಾಗೆ ಅನಿಸಿ ನಾನು ಐ ವೆಂಟ್ ವಿತೌಟ್ ಟ್ಯೂಷನ್ಸ್. ಆ್ಯಂಡ್ ಸ್ಕೂಲಲ್ಲಿ ಏನಿರುತ್ತೋ ಅದನ್ನೇ ನಾನು ಓದ್ಕೊಳ್ಳೋಕೆ ಶುರು ಮಾಡಿದೆ. ಆ್ಯಂಡ್ ನಾನು ಫಿಕ್ಸ್ಡ್ ಅವರ್ಸ್ ಅಂತ ಫಿಕ್ಸ್ ಮಾಡ್ತಿರ್ಲಿಲ್ಲ. ಬಟ್ ನಾನು ಓದಬೇಕು ಅನ್ಸಿದ್ರೆ ನಾನು ಸ್ಯಾಟಿಸ್ಫೈ ಆಗೋ ತನಕ ಓದ್ತಿದ್ದೆ. ಟಿಲ್ 2 o'clock 3 o'clock ಆದರೂ ನಾನು ಓದ್ತಿದ್ದೆ. ಐ ಯೂಸ್ ಟು ಪ್ರಿಫರ್ ನೈಟ್. ಮಾರ್ನಿಂಗ್ ಎದ್ದೇಳೋಕ್ಕಿಂತ ನಾನು ನೈಟ್ ಪ್ರಿಫರ್ ಮಾಡ್ತೀನಿ. ನಾನು ಮುಂದೆ ಕಾರ್ಡಿಯಾಲಜಿಸ್ಟ್ ಆಗಬೇಕು ಅಂತ ಇದ್ದೀನಿ. ಸೊ ನಾನು ಡಾಕ್ಟರ್ ಪ್ರೊಫೆಷನ್ಗೆ ಹೋಗಬೇಕು ಅಂತ ಇದ್ದೀನಿ. ಬಿಕಾಸ್ ಅದು ಟಫೆಸ್ಟ್ ಅಂತ ಹೇಳ್ತಾರೆ. ಆ್ಯಂಡ್ ಅದಕ್ಕೆ ಡೆಡಿಕೇಶನ್ ಬೇಕು, ಹಾರ್ಡ್ ವರ್ಕ್ ಬೇಕು. ಆ್ಯಂಡ್ ದಟ್ ಈಸ್ ಮೈ ಏಮ್. ಹೌದು, ಮೊದಲು ನಾನು ಪರ್ಟಿಕ್ಯುಲರ್ ಕಾರಣ ಅಂದರೆ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನೋದೊಂದು ಡ್ರೀಮ್ ಇದೆ. ಆ್ಯಂಡ್ ಐ ಆಲ್ವೇಸ್ ಫ್ಯಾಸಿನೇಟೆಡ್ ಟು ಡಾಕ್ಟರ್ಸ್. ಅದು ನೋಡಿದಾಗೆಲ್ಲ ಒಂಥರ ಡಿಟರ್ಮಿನೇಷನ್ ಆಗಲೇಬೇಕು ಅನ್ನೋ ಒಂದು ಅಟ್ರಾಕ್ಷನ್ ಇದೆ ನನಗೆ. ಸೊ ಐ ಥಿಂಕ್ ಡಾಕ್ಟರ್ ನನ್ನ ಫ್ಯೂಚರ್. ಸೊ ಅಪ್ಪ ಅಮ್ಮನಿಂದ ಎಮೋಷ್ನಲ್ ಸಪೋರ್ಟ್ ಖಂಡಿತವಾಗ್ಲೂ ಇತ್ತು. ಯಾಕಂದರೆ ಮನೇಲಿ ಹೋದ್ಮೇಲೆ ಓದ್ಕೊಳ್ಳೋಕ್ಕೆ ಅವ್ರ ಸಪೋರ್ಟ್ ಬೇಕು. ಆ್ಯಂಡ್ ತುಂಬ ಸ್ಟ್ರೆಸ್ ಮಾಡ್ತಿರಲಿಲ್ಲ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ಸ್ ಹಾಕು, ನೀನು ಮಾಡು, ನೀನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಕೊಡ್ತಿದ್ರು. ಆ್ಯಂಡ್ ಅವರು 12 ಇಯರ್ಸಿಂದ ನಾನು ಸೇಮ್ ಸ್ಕೂಲಲ್ಲಿ ಓದಿದ್ದೀನಿ. ಆ್ಯಂಡ್ ಅವ್ರ ಸಪೋರ್ಟ್ ಇಲ್ಲದೆ ಇದೆಲ್ಲ. ಸೊ ಏನಿಲ್ಲ, ಫಸ್ಟು ಡೆಡಿಕೇಶನ್ ಇರಬೇಕು, ತೆಗೆದೇಬೇಕು. ನಾನು 625 ಮಾಡ್ತೀನಿ ಅನ್ನೋ ಡೆಡಿಕೇಶನ್ ಇರಬೇಕು, ಡಿಟರ್ಮಿನೇಷನ್ ಇರಬೇಕು. ಆ್ಯಂಡ್ ಅದಕ್ಕೆ ಏನನ್ನ ನಾನು ಫುಲ್ಫಿಲ್ ಮಾಡೋಕ್ಕೆ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ, ಎಷ್ಟೊತ್ತು ಬೇಕಾದ್ರೂ ಓದ್ತೀನಿ ಅನ್ನೋ ಒಂದು ಡಿಟರ್ಮಿನೇಷನ್ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಆ್ಯಂಡ್ ಅದಕ್ಕೆ ಪ್ರತಿಯೊಬ್ಬರು ಟೀಚರ್ ಸಪೋರ್ಟ್ ಬೇಕು. ಆ್ಯಂಡ್ ನನ್ನ ಸ್ಕೂಲ್ ಮ್ಯಾನೇಜ್ಮೆಂಟ್, ಎಂಟೈರ್ ಮ್ಯಾನೇಜ್ಮೆಂಟ್ ನಾನು ಸಪೋರ್ಟ್ ಮಾಡಿದೆ. ಆಲ್ ಸಬ್ಜೆಕ್ಟ್ ಟೀಚರ್ಸ್, ಮೈ ಕ್ಲಾಸ್ ಟೀಚರ್ ಅಶ್ವಿನಿ ಮ್ಯಾಮಿಂದ ಫುಲ್ ಎಲ್ಲ ಸಪೋರ್ಟ್ ಮಾಡಿದ್ರು. ವೆನೆವರ್ ಐ ಯೂಸ್ ಟು ಗೆಟ್ ಲೆಸ್, ನಿನ್ನ ಕೈ ನೆಕ್ಸ್ಟಿಂದ ಜಾಸ್ತಿ ತೆಗಿಬೋದು, ನೀನು ಸ್ವಲ್ಪ ಹಾರ್ಡ್ ವರ್ಕ್ ಮಾಡು ಅಂತ ಹೇಳ್ತಿದ್ರು. ಆ್ಯಂಡ್ 5 ಪ್ರಿಪ್ರೇಟರೀಸ್ ಐ ವಾಸ್ ಪ್ರಿಪೇರ್ಡ್ ವೆಲ್. ಆ್ಯಂಡ್ ಪಬ್ಲಿಕ್ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ಟೀಚರ್ಸ್ ಹೇಳೋರು ಯು ಕ್ಯಾನ್ ಡೂ ಬೆಟರ್ ಇನ್ ಪಬ್ಲಿಕ್ ಎಕ್ಸಾಮಿನೇಷನ್ಸ್. ಯಾಕಂದರೆ ಇನ್ನೂ ಪ್ರಿಪೇರ್ ಆಗ್ತಾ ಇದ್ದರೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ವೇರ್ ವಾಸ್ ಲ್ಯಾಕಿಂಗ್ ವಾಸ್ ಕಾನ್ಫಿಡೆನ್ಸ್. ನನಗೆ ಎಲ್ಲೋ ಒಂದು ಕಡೆ ಭಯ ಇತ್ತು. ಬಟ್ ಮೈ ಟೀಚರ್ಸ್ ಯೂಸ್ ಟು ಗೆಟ್ ಇಟ್ ದಟ್ ವೆರಿ ವೆಲ್. ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ಆಮೇಲೆ ಅವಳು ಫಸ್ಟ್ ಡೇಯಿಂದ ಅವತ್ತಿನ ವರ್ಕ್ ಅವತ್ತೇ ಮುಗಿಸಿದ್ದಾಳೆ. ಹೀಗಾಗಿ ಅವಳಿಗೇನು ತೊಂದರೆ ಆಗಿಲ್ಲ. ಅವಳು ಯಾವತ್ತೂ ಬ್ಯಾಲೆನ್ಸ್ ಇಟ್ಟಿಲ್ಲ. ನೀವು ಸ್ಕೂಲಲ್ಲಿ ಹೋಗಿ ನೋಡಿದರೆ ಅವಳು ಒಂದು ದಿವಸ ರಜಾ ಹಾಕಿಲ್ಲ.
ಅವತ್ತಿನ ಪಾಠ ಅವತ್ತು ಸ್ವಲ್ಪ ಹೇಳಿದ್ರು ಅದನ್ನ ಮುಗಿಸೋಳು. ಅದೇ ತರ ಟೀಚರ್ಸ್ಗಳು ಕೂಡ ಅವತ್ತಿನ ಪಾಠದ ಪ್ರಶ್ನೆಗಳನ್ನೆಲ್ಲ ಕೊಡ್ತಿದ್ರು. ಹಿಂಗಾಗಿ ಅವಳಿಗೆ ಜಾಸ್ತಿ ತೊಂದರೆ ಏನು ಗೊತ್ತಿಲ್ಲ. ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲ ಕೊಟ್ಟು ಓದಿಸಿದ್ದಾರೆ. ಅವರು ಏನಲ್ಲ ವಿದ್ಯಾಭ್ಯಾಸ ಮಾಡ್ತಾರೆ. ನಿಮ್ಮ ಸಪೋರ್ಟ್ ಆಗಿದೆ, ನಿಮ್ಮ ಸಪೋರ್ಟ್ ಆಗಿದೆ ಮನೆಯಲ್ಲಿ ಏನಿಲ್ಲ. ನಾನು ಬರೀ ಅವಳಿಗೆ ಇನ್ನೊಂದು ಕೇಳಿದ್ರೆ ಸಾಕು ಓದೋದು ಮಲ್ಗು ಅಂತ ಹೇಳ್ಬೇಕು, ಆ ತರ ಆಗಿತ್ತು. ಅವಳು ಇಲ್ಲಮ್ಮ ಇದನ್ನ ಓದ್ಬೇಕು ಇವತ್ತು ಅಂತ ಓದ್ತಿದ್ಲು. ನಾವೇ ಅವಳ ಕಡೆಯಿಂದ ಬುಕ್ ಕಸ್ಕೊಂಡು ಇಟ್ಕೊಳ್ಳೋ ಅಂತ ಪರಿಸ್ಥಿತಿ ಕೂಡ ಬಂದಿತ್ತು. ಈ ತರ ಆಗಿತ್ತು. ತುಂಬಾ ಚೆನ್ನಾಗಿ ಓದ್ತಾಳೆ. ಇದರಲ್ಲಿ ಏನು ಸಂಶಯ ಇಲ್ಲ. ಸಹಜವಾಗಿ ಒಂದು ಹೆಮ್ಮೆ ಇವತ್ತು ರಾಜ್ಯದಲ್ಲಿ ಟಾಪರ್ ಅಂತ ಹೇಳಿ, ಇವತ್ತು ನಿಮ್ಮ ಮಗಳು ಟಾಪರ್ ಅಂತ ತುಂಬಾ ಖುಷಿ ಆಗ್ತಿದೆ. ಇಂಥ ಮಕ್ಳು ಇರ್ಬೇಕು ಅಂತ ಅನ್ಸುತ್ತೆ. ಏನ್ ಮಾಡ್ಬೇಕಂತ ಮಗಳು ನೆಕ್ಸ್ಟ್ ಏನ್ ಓದ್ಬೇಕು ಅಂತ ನಿಮಗೆ? ನಾವೇನು ಅವಳಿಗೆ ಇದು ಓದು ಅಂತ ಪ್ರೆಷರ್ ಹಾಕಲ್ಲ. ಅವಳು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಆ ಕೆರಿಯರ್ ಅಲ್ಲಿ ಅವಳು ಮುಂದುವರಿಲಿ ಅಂತ ಅಷ್ಟೇ ನಮ್ಮ ಆಸೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, TV9. ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟೊಂದು ದಿನ ಬರುತ್ತೆ ಅಂತ. ಒಂಥರ ಶಾಕಿಂಗು. ನಾನು ಕಾಲೇಜಿಗೆ ಹೋಗಿದ್ದೆ, ಅಲ್ಲಿ ಆಚೆ ಬನ್ನಿ ಅಂತ ಅಂದ್ರು ಸ್ಕೂಲಿಗೆ ಹೋಗ್ಬೇಕು ಅಂತ. ಆಮೇಲೆ ಅಪ್ಪ ಬಂದ ತಕ್ಷಣ ಹೇಳಿದ್ರು ಫಸ್ಟ್ ರ್ಯಾಂಕ್ ಬಂದಿದೆ ಅಂತ. ತುಂಬ ಖುಷಿ ಆಯಿತು. ಎಲ್ಲ ಕ್ರೆಡಿಟ್ಸು ಅಮ್ಮಂಗೆ, ಟೀಚರ್ಸ್ಗೆ, ಅಪ್ಪಂಗೆ. ನಂಗೆ ಯಾರು ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ಹೋಗಬೇಕು. ಎಕ್ಸ್ಪೆಕ್ಟ್ ಮಾಡಿದ್ದೆ 620 ಮೇಲೆ ಬರುತ್ತೆ ಅಂತ, ಬಟ್ 625 ಬಂದಿದ್ದು ತುಂಬ ನನಗೆ ಖುಷಿ ಆಗ್ತಿದೆ. 5 ಮಾರ್ಕ್ಸ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ, ಬಟ್ ಅಂದರೆ ನಾನು ಬರ್ದಿದ್ರ ಮೇಲೆ 620 ಮೇಲೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾನು ತುಂಬ ಏನು ಓದ್ತಿರಲಿಲ್ಲ, ನಾನು ಟ್ಯೂಷನ್ಗೂ ಹೋಗ್ತಿರ್ಲಿಲ್ಲ. ಸೊ ಮನೆಗೆ ಒಂದು ಮ್ಯಾಕ್ಸಿಮಮ್ ಅಂದರೆ 2 hours ಅಷ್ಟೇ ಓದ್ತಿದ್ದು. ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಒಂದು 5 hours ಹಂಗೆ ಓದ್ತಿದ್ದೆ ಅಷ್ಟೇ. ಎಲ್ಲ ಪ್ರಾಕ್ಟೀಸ್ ಎಕ್ಸ್ಟ್ರಾ ಮಾಡಿಸ್ತಿದ್ರು, ಮತ್ತು ಫುಲ್ ಪೋರ್ಷನ್ ಮುಂಚೆನೇ ಕವರ್ ಮಾಡಿ ಆಮೇಲೆ ನಮ್ಗೇನೇನು ಡೌಟ್ಸ್ ಇದ್ರು ಎಲ್ಲ ಕ್ಲಿಯರ್ ಮಾಡ್ತಿದ್ರು. ಆಮೇಲೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಏನು ಬೇಕು ಕೇಳು, ಯಾವ ಟೈಮಲ್ಲಿ ಬೇಕಾದ್ರೂ ಕಾಲ್ ಮಾಡು, ಆ ಥರ ಹೇಳ್ತಾ ಇದ್ರು. ನನಗೆ 3 ಪ್ರಿಪ್ರೇಟ್ರಿ ಇದ್ದಿದ್ದರಿಂದ ಅದು ಓದಿ ಅಭ್ಯಾಸ ಹೋಗಿತ್ತು. SSLC ಓದಿದ್ರು ಸೇಮ್ ಅಂತ ಅನ್ನಿಸ್ತಿತ್ತು. ಸೊ ರಿವಿಷನ್ ಥರ ಆಗ್ತಿತ್ತು ಅಷ್ಟೇ, ಬಿಟ್ಟರೆ ಪ್ಯಾನಿಕ್ ಆ ಥರ ಏನಿರಲಿಲ್ಲ. ತುಂಬ ಖುಷಿ ಆಯಿತು. ನನ್ನ ಡ್ರೀಮ್ನ ನಿಜ ಮಾಡ್ತೀನಿ ಅಂತ ಹೇಳಿದ್ರು ಅಪ್ಪ. ನಂಗೆ ತುಂಬ ಖುಷಿ ಆಗ್ತಿದೆ. ಇನ್ನೇನು ಹೇಳಕ್ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಪ್ಲಾನ್ಸ್ ಏನು? ಫ್ಯೂಚರ್ ಪ್ಲಾನ್ಸ್ ಏನು ಮಾಡಬೇಕು, ಮುಂದೆ ಏನು ಓದಬೇಕು? ನಾನು ಇವಾಗ PCMB ತೊಗೊಂಡಿದ್ದೀನಿ. ಅರ್ಜುನ ಅಕಾಡೆಮಿ ಅಂತ ಕೋಚಿಂಗ್ ಸೇರಿದ್ದೀನಿ, ವಿಜಯ ಭಾರತಿ ಕಾಲೇಜ್. ಜೊತೆಗೆ ಸೈಂಟಿಸ್ಟ್ ಆಗಬೇಕು ಅಂತ ಪ್ಲಾನ್ ಮಾಡ್ತಿದ್ದೀನಿ. ಇವತ್ತು ಥ್ಯಾಂಕ್ ಯು ಹೇಳೋದೇನೆಂದ್ರೆ, ನಮ್ಗೆಲ್ಲ ಸ್ಕೂಲಿಂದ ಪ್ರತಿಯೊಬ್ಬ, ನಾನಲ್ಲಿ ಶ್ರೀರಾಮಕೃಷ್ಣ ವಿದ್ಯಾನಿಕೇತನದಲ್ಲಿ 10ನೇ ತರಗತಿ ತನಕ ಓದಿದ್ದೀನಿ. ಅಲ್ಲಿ ನನಗೇನಂದ್ರೆ, ನಂಗೆ ತಿಳಿದಿದ್ದೇನೆಂದ್ರೆ, ನಾವು ನಮ್ಮ ಕೆಲಸ ಏನು ಓದೋದು ಮತ್ತು ಟೀಚರ್ಸ್ ಹೇಳಿದ್ ಮಾಡಬೇಕು. ಅಷ್ಟು ಮಾಡಿದರೆ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ಟೀಚರ್ಸ್ ನಮಗೆ ಹೆಲ್ಪ್ ಮಾಡ್ತಾರೆ ಅಂತ. ಟೀಚರ್ಸ್ ಹೇಳಿದ್ದನ್ನು ಕೇಳಿದರೆ ಮುಗೀತು, ಇದೇ ಎಲ್ಲದಕ್ಕೂ ಸೂತ್ರ. ಆಮೇಲೆ ಇದೆಲ್ಲ ಆಗೋಕ್ಕೆ ಕಾರಣ ನನ್ನ ಟೀಚರ್ಸು, ನಮ್ಮ ಪೇರೆಂಟ್ಸು, ಮತ್ತು ಶೋಭಾ ವೆಂಕಟರಮಣ ಮಿಸ್ಸು, ಮತ್ತು ಪ್ರತಿಯೊಬ್ಬರು ಕಲ್ಚರಲ್ ಟೀಚರ್ಸು. ದೆನ್ ಎಲ್ಲರದ್ದು ವಿಶಸ್. ಥ್ಯಾಂಕ್ ಯು ಸೋ ಮಚ್. ಇದು 6:20ಗೆ 6:20 ಅಂಕ ಬಂದಿದೆ. ತುಂಬಾ ಹೆಮ್ಮೆ ಅನ್ಸುತ್ತೆ. ಅಂದ್ರೆ ಎಷ್ಟು ಗಂಟೆ ವಿದ್ಯಾಭ್ಯಾಸ ಮಾಡ್ತೀರಾ? ಟ್ಯೂಷನ್ ಹೋಗ್ತಿದ್ರಾ ಹೇಗಂತ? ಟ್ಯೂಷನ್ ನಾನು ನನ್ನ ಇಂಟ್ರೆಸ್ಟಿಗಂತ ಹೋಗಿದ್ದು. ನನ್ನ ಇಂಟ್ರೆಸ್ಟ್ ಅಂತ ಹೇಳಿ ಟ್ಯೂಷನಿಗೆ ಹೋಗಿದ್ದು. ದೆನ್ ಓದೋದು ಎಷ್ಟು ಗಂಟೆ ಅಂದರೆ, ಯಾವತ್ತು ಮನ್ಸ್ ಇಲ್ಲ ಅಂದರೆ ಓದಬಾರ್ದು. ನೀವು ಮನ್ಸ್ ಇಲ್ಲದೆ 12 ಗಂಟೆ ಓದ್ದೆ, 12 hours ಓದ್ದೆ, 13 hours ಓದ್ದೆ ಅಲ್ಲ. ಮನ್ಸ್ ಇದ್ದು ಎಷ್ಟು ಓದ್ತೀರಾ ಅಷ್ಟು ತಲೆಯಲ್ಲಿರುತ್ತೆ ಅಂತ ನನಗೆ ಪಾಠ ಗೊತ್ತಾಗಿದೆ ಅಷ್ಟೇ. ಇದು ಮತ್ತೇನಿಲ್ಲ, ಎಕ್ಸ್ಟ್ರಾ ಓದೋದೇನಿಲ್ಲ. ಎಷ್ಟು ಮನ್ಸಿಗೆ ಎಷ್ಟಾಗತ್ತೆ ಅಷ್ಟು ಅರ್ಥ ಮಾಡ್ಕೊಂಡು ಓದಬೇಕು, ಸುಮ್ಮನೆ ಓದೋದು ಅರ್ಥ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ 6:20ಕ್ಕೆ 6:20 ಅಂಕ ನಂಗೆ ಸಿಗುತ್ತೆ ಅಂತ ಹೇಳಿ? ಎಕ್ಸ್ಪೆಕ್ಟ್ ಅಂದ್ರೆ ನಾನು ಚೆನ್ನಾಗಿ ಬರ್ದಿದ್ದೆ, ಎಕ್ಸ್ಪೆಕ್ಟೇಷನ್ ಇತ್ತು, ಅದಕ್ಕಿಂತ ಜಾಸ್ತಿ ದೇವ್ರ ಮೇಲೆ ವಿಶ್ವಾಸ ಇತ್ತು. ಏನ್ ಕನಸು ಕಟ್ಕೊಂಡಿದ್ದೀರಾ? ಈಗ SSLC ಒಂದು ಘಟ್ಟ ಇದು ಮುಗಿದ ನಂತರ ಏನ್ ಕನಸು ಕಟ್ಕೊಂಡಿದ್ದೀರಾ ಮುಂದೆ? ನೀಟ್ ಕ್ರ್ಯಾಕ್ ಮಾಡಿ ದೆನ್ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಓಕೆ, ಈಗ ನೀವು ಟಾಪರ್ ಆಗಿದ್ದೀರಾ, ಮನಸ್ಸಲ್ಲಿ ಹೇಗೆ ಅನಿಸ್ತಾ ಇದೆ ಅಂತ? ಈಗ ನೀವು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಒಂದಿಷ್ಟು ಜನ ಟಾಪರ್ಸ್ ಬರ್ತಾ ಇದ್ದಾರೆ, ನೀವು ಶಿವಮೊಗ್ಗದಿಂದ ಟಾಪರ್ಸ್ ಆಗಿದ್ದಾರೆ, ಹೇಗೆ ಅನಿಸ್ತಾ ಇದೆ ಅಂತ? ತುಂಬಾ ಖುಷಿ ಆಗ್ತಿದೆ ನನಗೆ. ಮೊದಲನೇದಾಗಿ ನಮ್ದು ಸ್ಕೂಲ್ ಅವ್ರ ಎಫರ್ಟಿಗೆ ಸಿಕ್ತು ಅಂತ, ಅದು ಜಾಸ್ತಿ. ಸ್ಕೂಲ್ ಅವ್ರ ಎಫರ್ಟ್ ಅಂದ್ರೆ, ಅವ್ರು ಇಷ್ಟು ಎಫರ್ಟ್ ಅಂದ್ರೆ, ಅವರೇ SSLC ಅನ್ನೋರ ತರ ಎಲ್ಲೆಲ್ಲಿಂದ ಕ್ವೆಶನ್ ಪೇಪರ್ ಹುಡ್ಕೊಂಡ್ಬರ್ದು 1.0001% ಅವ್ರು ಸ್ಕೂಲ್ ಅವ್ರು ಕಡಿಮೆ ಮಾಡಿಲ್ಲ. ದೆನ್ ಅಪ್ಪ ಅಮ್ಮನ ಆಶೀರ್ವಾದ, ದೆನ್ ಫ್ಯಾಮಿಲಿ ಅವ್ರದ್ದೆಲ್ಲ ಖುಷಿ ಆಯ್ತು ಅಂತ ಹೇಳಿ ಮನ್ಸಲ್ಲಿ ಒಂಥರ, ಇವರೆಲ್ಲ ಇಷ್ಟು ವರ್ಷ ನನಗೆ ಒಳ್ಳೆ ಮಾಡಿದ್ದಕ್ಕೆ, ನನಗೆ ಸಾಕಿದ್ದಕ್ಕೆಲ್ಲ ಏನೋ ಒಂದು ಚೂರು ಕೊಟ್ಟೆ ಅನ್ನೋರಂಗೆ ಅನಿಸ್ತಿದೆ ಅಷ್ಟೇ. ಇದು SSLC ಒಂದು ಏನು ಟಾಪರ್ ಆಗ್ಲಿಕ್ಕೆ ಕಾರಣ ಪ್ರಮುಖ ಶಿಕ್ಷಕರು ಕೂಡ ಅಷ್ಟೇ ರೀತಿ ಸಪೋರ್ಟ್ ಮಾಡೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಯಿಂದ ಕೂಡ ಪೋಷಕರು ಕೂಡ ಆಗಿದ್ದಾರೆ ಅಂತ ಹೇಳಿ. ಇದ್ರ ಜೊತೆಗೆ SSLC ಟಾಪರ್ ಆದ ನಂತರ ಮತ್ತೊಂದು ಕನಸು ಕಟ್ಕೊಂಡಿದ್ದಾರೆ ನಿತ್ಯ, ಅಂದ್ರೆ ಡಾಕ್ಟರ್ ಆಗ್ಬೇಕಂತ ಹೇಳಿ. ಹಾಗಾಗಿ ನಿತ್ಯ ಇನ್ನೂ ಚೆನ್ನಾಗಿ ಮಾಡ್ತಿದ್ದಾರೆ, ಚೆನ್ನಾಗಿ ಸ್ಟಡಿ ಮಾಡ್ಬೇಕು. SSLC ಟಾಪರ್ ಆಗಿದ್ದಾಳೆ. ಹಿಂದೆ